ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ. ಪ್ರೋಮೋ ಹೇಗಿದೆ? ಪ್ರೋಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ವ್ಯಕ್ತಿ ರಕ್ಷಿತಾ ಅವಳನ್ನ ಯಾಕೆ ಟಾರ್ಗೆಟ್ ಮಾಡಿಕೊಂಡ್ರು, ರಕ್ಷಿತಾಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಅಂತಹದ್ದೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಷಯಕ್ಕೆ ಬರೋದಾದರೆ ಈ ಒಂದು ಪ್ರೋಮೋ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದು. ಆ ಪ್ರೋಮೋದಲ್ಲಿ ಏನಿದೆ ಅಂತಂದರೆ, ರಕ್ಷಿತಾಗೆ ಸಂಬಂಧಪಟ್ಟ ಹಾಗೆ ಒಂದು ಹೈಲೈಟ್ ಆಗಿರ್ತಕ್ಕಂಥ ವಿಚಾರ. ಸೊ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಆ ಟಾಸ್ಕ್ ಏನು ಅಂತಂದರೆ, ನಿಮ್ಮ ಪ್ರಕಾರ ಈ ಒಂದು ಮನೆಯಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅರ್ಹತೆ ಅಥವಾ ಯೋಗ್ಯತೆ ಇಲ್ಲದಿರುವಂಥ ವ್ಯಕ್ತಿ ಯಾರು ಅನ್ನೋ ರೀತಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಇಲ್ಲಿ ಸಹಜವಾಗಿ ರಕ್ಷಿತಾಳನ್ನು ಮನೆ ಮಂದಿ ಎಲ್ಲರೂ ಕೂಡ ಒಂದು 6ರಿಂದ 7 ಜನ ಅವಳನ್ನೇ ಟಾರ್ಗೆಟ್ ಮಾಡಿ, ಅಂದರೆ ಅವಳು ಹೇಳ್ತಾ ಇರುವಂಥದ್ದು, ಅವಳು ತೆಗೆದುಕೊಳ್ಳುವಂಥ ಡಿಸಿಷನ್ ಅಂಥದ್ದೆಲ್ಲವೂ ಕೂಡ ಸರಿಯಾಗಿ ಇರೋದಿಲ್ಲ. ಒಂದು ನಾಮಿನೇಟ್ ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಸರಿಯಾದ ಉತ್ತರವನ್ನು ಕೊಡೋದಿಲ್ಲ, ಸರಿಯಾದ ಪ್ರತಿಕ್ರಿಯೆ ಇರೋದಿಲ್ಲ, ಸರಿಯಾದ ಹೇಳಿಕೆಗಳನ್ನು ಕೊಡೋದಿಲ್ಲ. ಹಾಗಾಗಿ ಅವಳಿಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆದರೆ ರಕ್ಷಿತಾ ಇದಕ್ಕೆ ವಾದವನ್ನು ಕೂಡ ಮಾಡ್ತಾಳೆ. ನಾನು ಮಾಡಿರೋದೇ ಸರಿ, ನಾನು ಮಾಡ್ತಾ ಇರೋದೇ ನನಗೆ ಗ್ರೇಟ್ ಅನ್ನೋ ರೀತಿಯಲ್ಲಿ ವಾದ ಪ್ರತಿವಾದ ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಈ ಒಂದು ಪ್ರೋಮೋದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರೋಮೋದಲ್ಲಿ ಇಷ್ಟೆಲ್ಲ ಮಾಹಿತಿ ಇರುವಂಥದ್ದು. ಸೊ ನಿಮಗೆಲ್ಲರಿಗೂ ಕೂಡ ರಕ್ಷಿತಾ ಬಗ್ಗೆ ಒಂದು ಅನಿಸಿಕೆ ಅಂತ ಕ್ರಿಯೇಟ್ ಆಗಿರುತ್ತೆ. ನಿಮ್ಮ ಪ್ರಕಾರ ರಕ್ಷಿತಾ ಅಂದರೆ ಏನು? ರಕ್ಷಿತಾ ತೆಗೆದುಕೊಳ್ಳುವಂಥ ನಿರ್ಧಾರ ಸರಿಯಾಗಿರೋದಿಲ್ವಾ, ಅಥವಾ ರಕ್ಷಿತಾ ಉಡಾಪೆ ನಿರ್ಧಾರಗಳನ್ನು ತೆಗೆದುಕೊಳ್ತಾಳಾ? ಸೊ ಈ ಕುರಿತಾಗಿ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.